ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೂಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಇದೇ ಬರುವ ಮಾರ್ಚ್ 3ನೇ ತಾರೀಕು ಅಂದರೆ 3/3/2026 ಫಾಲ್ಗುಣ ಮಾಸದ ವಿಶ್ವಾವಸುನಾಮ ಸಂವತ್ಸರ ಫಾಲ್ಗುಣ ಮಾಸದ ಶುಕ್ಲ ಪಕ್ಷ ಪೂರ್ಣಿಮಾ ಒಂದು ತಿಥಿಯಲ್ಲಿ ಅತ್ಯಂತ ಪೂರ್ಣಗ್ರಾಸ ಚಂದ್ರೋದಯ ಚಂದ್ರಗ್ರಹಣದ ಒಂದು ವಿಚಾರವಾಗಿ ನಾವು ಎರಡು ಮಾತುಗಳನ್ನು ತಿಳಿದುಕೊಳ್ಳೋಣ. ಗ್ರಹಣ ಶಾಸ್ತ್ರದಲ್ಲಿ ಬಹಳ ಮುಖ್ಯ ರೀ. ಸಾಧಕರಿಗೆ ಒಂದು ಕಡೆಯಾದರೆ ಗರ್ಭಿಣಿ ಸ್ತ್ರೀಯರು ಗ್ರಹಣದ ಆಚರಣೆಯನ್ನು ಮಾಡಿದರೆ ಮಕ್ಕಳು ಆರೋಗ್ಯವಂತರಾಗಿ ಹುಟ್ಟುತ್ತಾರೆ ಎಂಬುದಾಗಿ ನಾವು ಶಾಸ್ತ್ರದಲ್ಲಿ ತಿಳಿದಿದ್ದೇವೆ. ಅದಕ್ಕಾಗಿ ಜನ ಗ್ರಹಣ ಅಂತ ಹೇಳಿದ್ರೆ ಕೆಲವು ಜನ ಸಂತೋಷಪಟ್ಟು ನೋಡೋರು ಇದ್ದಾರೆ, ಸಾಧನೆಯನ್ನ ಮಾಡಿ ಜಪವನ್ನ ಮಾಡಿಕೊಳ್ಳೋರು ಇದ್ದಾರೆ, ತಮ್ಮ ಪಾಡಿಗೆ ತಾವು ಇರೋರು ಇದ್ದಾರೆ. 3ನೇ ತಾರೀಕು ಮಂಗಳವಾರ ಚಂದ್ರಗ್ರಹಣ ರೀ. ಚಂದ್ರಗ್ರಹಣ ಮಧ್ಯಾಹ್ನ 3:19 ಔಂಶಿಕ ಗ್ರಹಣ ಆರಂಭ ಅಂತ ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ. ಅರೆ, ಚಂದ್ರಗ್ರಹಣ ಅಂತ ಹೇಳ್ತೀರಿ, ಮಧ್ಯಾಹ್ನದಲ್ಲಿ ಬರ್ತಾ ಇದೆ ಅಂತ ಹೇಳ್ತೀರಿ, ಏನು ಅರ್ಥ ಇದು ಮುಂದೆ ತಿಳಿಯೋಣ ರೀ. ಔಂಶಿಕ ಗ್ರಹಣ ಆರಂಭ ಮಧ್ಯಾಹ್ನ 3:19 ಪ್ರಾರಂಭ. ಪೂರ್ಣ ಗ್ರಹಣ ಆರಂಭ 4:34 ಪೂರ್ಣ ಗ್ರಹಣ ಮುಕ್ತಾಯ 5:33. ಔಂಶಿಕ ಗ್ರಹಣ ಮುಕ್ತಾಯ 6:47 ತನಕ ಗ್ರಹಣದ ಮುಕ್ತಾಯ ಮೋಕ್ಷ ಕಾಲ ಅಂತ ಕರೀತಾರೆ. ಈ ಗ್ರಹಣ ಚಂದ್ರಗ್ರಹಣ ಕೇತುಗ್ರಸ್ತ ಚಂದ್ರಗ್ರಹಣ ಸಾಯಂಕಾಲ ಸೂರ್ಯಾಸ್ತದಿಂದ ಮೋಕ್ಷದ ಪರ್ಯಂತರವಾಗಿ ನಿಮ್ಮ ಊರಿನ ಸೂರ್ಯಾಸ್ತದಿಂದ ಹಿಡ್ಕೊಂಡು ಉದಾಹರಣೆಗೆ 6:26 6:47 ತನಕ ಇದೊಂದು ಪರ್ವಕಾಲ. ಈ ಪರ್ವಕಾಲದಲ್ಲಿ ಸ್ನಾನ ಜಪ ಒಂದು ಸಿದ್ಧಿಯನ್ನ ಮಾಡಿಕೊಳ್ಳುವ ವಿಶೇಷವಾದ ಪರ್ವಕಾಲ. ಆದ್ದರಿಂದ 6:26 ಸಾಯಂಕಾಲ 6:47 ತನಕ ಒಂದು ಒಳ್ಳೆ ಪಕ್ವವಾದ ಕಾಲ, ಮೋಕ್ಷ ಕಾಲ ಅಂತ ಕರೀತಾರೆ. ಈ ಗ್ರಹಣ ಹುಬ್ಬ ನಕ್ಷತ್ರದ ಸಿಂಹ ರಾಶಿಯಲ್ಲಿ ಗ್ರಹಣ ಬಂದಿದೆ. ಈ ನಕ್ಷತ್ರದವರು ಹುಬ್ಬ ನಕ್ಷತ್ರದ ವಿಶೇಷವಾಗಿ ಅರಿಷ್ಟ, ಭಯ ಪಡಬೇಕಾಗಿಲ್ಲ. ಜಪ ಮಾಡಿಕೊಳ್ಳ್ರಿ, ದೇವಸ್ಥಾನಕ್ಕೆ ಹೋಗಿ ದಾನ ಮಾಡಿ, ನಿಮಗೆ ಮುಂದೆ ಒಳ್ಳೆಯದಾಗುತ್ತದೆ. ಸಿಂಹರಾಶಿಯವರಿಗೆ, ಹುಬ್ಬ ನಕ್ಷತ್ರದವರಿಗೆ. ಹಾಗಾದರೆ ನಮ್ಮಲ್ಲಿ ಬಾಲಕರಿದ್ದಾರೆ, ಬಾಲಕರು, ವೃದ್ಧರು, ಅಶಕ್ತರು, ರೋಗಿಷ್ಠರು, ಗರ್ಭಿಣಿ ಸ್ತ್ರೀಯರು, ಅವರು ಆಚರಣೆ ಹೇಗೆ ಅಂತ. ಗ್ರಹಣ ವೇದ ಪ್ರಾರಂಭವಾಗುವುದು ಮುಂಜಾನೆ, ಮಂಗಳವಾರ ಮುಂಜಾನೆ ಸೂರ್ಯೋದಯ ಕಾಲಕ್ಕೆ ವೇದ ಶುರು ಆಗ್ತದೆ. ಆದರೆ ಅಶಕ್ತರು, ಬಾಲಕರು, ವೃದ್ಧರು ಮತ್ತೆ ಗರ್ಭಿಣಿ ಸ್ತ್ರೀಯರು 11:39 ತನಕ ಉಪಹಾರವನ್ನ ಮಾಡಬಹುದು, ಆಮೇಲೆ ಮಾಡಬಾರದು. ಗ್ರಹಣ ಕಾಲದಲ್ಲಿ ಮಾತ್ರ ಯಾರು ಕೂಡ ಮಲಗಬಾರದು, ಟಿವಿ ನೋಡಬಾರದು, ಮೊಬೈಲ್ ನೋಡಬಾರದು, ಕೆಟ್ಟದ್ದನ್ನ ಮಾತನಾಡಬಾರದು, ಒಳ್ಳೆಯದನ್ನ ವಿಚಾರ ಮಾಡಬೇಕು. ಟಿವಿಯನ್ನು ನೋಡಬೇಡಿ, ಜಪ ಮಾಡಿ.
ಪರ್ವಕಾಲದಲ್ಲಿ ನೀವು ಎಷ್ಟು ಜಪ ಮಾಡ್ತೀರಿ, ಎಷ್ಟು ದೇವರ ಚಿಂತನೆ ಮಾಡ್ತೀರಿ, ನಿಮಗೆಲ್ಲ ದೇವರು ಒಳ್ಳೇದು ಮಾಡ್ತಾ ಇದ್ದಾರೆ. ಆದ್ದರಿಂದ ಗ್ರಹಣದ ಆಚರಣೆ ಮಾಡಬೇಕು ಮಾಡಬಾರದು, ಮಧ್ಯಾಹ್ನ ಬಂದಿದೆ ಆಚಾರ್ಯ, ಇದನ್ನ ಮಾಡಬೇಕು ಮಾಡಬಾರದು ಅಂತ ಒಂದು ಕೆಲವರು, ಶಾಸ್ತ್ರದಲ್ಲಿ ಏನಾದ್ರೂ ಹೇಳಿದ್ದಾರಾ ಅಂತ ಕೆಲವರು, ಹೀಗೆ ಹಲವಾರು ಪ್ರಶ್ನೆಗಳು ಎದುರಿಗೆ ಬರುತ್ತವೆ. ಆದ್ರ ಶಾಸ್ತ್ರದ ರೀತ್ಯ ಗ್ರಹಣದ ಆಚರಣೆ ಮಧ್ಯಾಹ್ನಕ್ಕಿಂತ ಮಧ್ಯಾಹ್ನ ಮಾಡಿ ಶುರು ಮಾಡ್ರಿ, ಪರವಾಗಿಲ್ಲ. 3 ಗಂಟೆ 19 ನಿಮಿಷ ಹೊಡೆದು ಜಪ ಮಾಡಿದ್ರೆ ಏನ್ ತಪ್ಪಲ್ಲ. ಆದರೆ ಸೂರ್ಯಾಸ್ತದಿಂದ 6 ಗಂಟೆ 47 ನಿಮಿಷ, ಕೆಲವು ಕಡೆ 6 ಗಂಟೆ 48 ನಿಮಿಷ, ಕೆಲವು ಕಡೆ ಈ ಪರ್ವಕಾಲದಲ್ಲಿ ಸಾಧನೆಯನ್ನ ಮಾಡಿಕೊಡ್ರಿ, ವಿಶೇಷವಾಗಿ ಜಪ ಮಾಡಿಕೊಡ್ರಿ. ಗ್ರಹಣ ಬಿಟ್ಟ ಆದ ಮೇಲೆ 6 ಗಂಟೆ 48 ನಿಮಿಷ ನಂತರ ಸ್ನಾನ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಭೋಜನ ಊಟವನ್ನ ಮಾಡಬಹುದು ಅಂತ ಹೇಳಿ ಶಾಸ್ತ್ರದಲ್ಲಿ ನಮಗೆ ತಿಳಿಸಿದ್ದಾರೆ. ಹಾಗಾದರೆ ಯಾವ್ಯಾವ ರಾಶಿಯವರಿಗೆ ಈ ಗ್ರಹಣದ ಫಲವನ್ನ ಸ್ವಲ್ಪ ವಿಚಾರ ಮಾಡೋಣ. ಇನ್ನ ಶುಭ ತುಲಾ ರಾಶಿಯವರು, ಮಿಥುನ ರಾಶಿಯವರು, ವೃಶ್ಚಿಕ ರಾಶಿಯವರು ಮತ್ತು ಮೀನ ರಾಶಿಯವರಿಗೆ ಶುಭ ಇದೆ. ಶುಭ ಅಂತ ಹೇಳಿ ನಮ್ಗೆ ಏನೂ ಇಲ್ಲ ಅಂತ ಅನ್ಕೋಬೇಡ್ರಿ, ಜಪ ಮಾಡ್ರಿ, ಮುಂದೆ ಒಳ್ಳೇದಾಗುವುದಕ್ಕಾಗಿ ಜಪ ಮಾಡ್ರಿ. ಇನ್ನ ಮಿಶ್ರ ಫಲ ಮೇಷರಾಶಿಯವರಿಗೆ, ಕರ್ಕ ರಾಶಿಯವರಿಗೆ, ಕುಂಭ ರಾಶಿಯವರಿಗೆ, ಧನು ರಾಶಿಯವರಿಗೆ ಮಿಶ್ರವಾದ ಫಲ. ಇನ್ನು ಅನಿಷ್ಟ ಕೆಟ್ಟದ್ದು ಅಂತ ಏನೇನೂ ಆಗುವುದಿಲ್ಲ, ಅಂಜಬೇಕಾಗಿಲ್ಲ. ಶಾಸ್ತ್ರ ಯಾರನ್ನು ಕೂಡ ಭಯಗೊಳಿಸುವುದಿಲ್ಲ. ಪರಿಹಾರ ಇದೆ, ಧೈರ್ಯಂ ಸರ್ವತ್ರ ಸಾಧನ. ವೃಷಭ ರಾಶಿಯವರು, ಮಕರ ರಾಶಿಯವರು, ಸಿಂಹ ರಾಶಿಯವರು, ಕನ್ಯಾ ರಾಶಿಯವರು, ಈ 4 ರಾಶಿಯವರಿಗೆ ಗ್ರಹಣದ ಅನಿಷ್ಟ ಇದೆ. ಮತ್ತೆ ಮುಂದೆ ರಾಜ್ಯದ ರಾಜಕಾರಣದಲ್ಲಿ ಈ ಗ್ರಹಣ ಒಂದು ವ್ಯತಿರಿಕ್ತವಾದ ಪರಿಣಾಮ ಬೀರ್ತದೆ. ಈ ಗ್ರಹಣದ ಚಂದ್ರನ ಗ್ರಹಣದ ನಿಮಿತ್ತಕವಾಗಿ ರಾಜ್ಯದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕಚ್ಚಾಡುವ ಸಂದರ್ಭ ಒಬ್ಬರಿಗೆ ಕಂಡ್ರೆ ಆಗೋದಿಲ್ಲ. ಈ ಗ್ರಹಣದ ವ್ಯವಸ್ಥೆ ನೋಡಿ, ಕೆಲವು ಗ್ರಹಣ ಕೆಲವರಿಗೆ ಒಳ್ಳೇದು ಮಾಡ್ತದೆ, ಕೆಲವರಿಗೆ ಕೆಟ್ಟದ್ದು ಮಾಡ್ತದೆ. ಅದಕ್ಕಾಗಿ ಎಲ್ಲರೂ ಜಪ ಮಾಡ್ರಿ, ತಪ ಮಾಡ್ಕೊಳ್ರಿ, ದಾನ ಮಾಡ್ಕೊಳ್ರಿ. ಅದಕ್ಕಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮತ್ತು ದಾನ ಮಾಡಿ ಮತ್ತೆ ಮಂತ್ರವನ್ನ ಹೇಳಬೇಕು. ನಾವು ಮಂತ್ರವನ್ನ ಬಿಡ್ತೇವೆ, ಆ ಮಂತ್ರವನ್ನ ಯೋಸೋ ವಜ್ರಧರೋ ದೇವಾ ಆದಿತ್ಯಾನಾಂ ಪ್ರಭುರ್ಮತಾ, ಹೀಗೆ ಒಂದು ಮಂತ್ರವನ್ನ ನಾವು ಕಳಿಸ್ತೇವೆ. ಆ ಗ್ರಹಣ ಕಾಲದಲ್ಲಿ ಮಂತ್ರವನ್ನ ಹೇಳಿ ಆ ಚಂದ್ರ, ಆ ಹರಿವಾಯು ಗುರುಗಳು, ಎಲ್ಲ ನಿಮ್ಮ ಕುಲಸ್ವಾಮಿಗಳು ಮತ್ತು ಗ್ರಾಮ ದೇವತೆ ಹಣಮಪ್ಪ ಎಲ್ಲರಿಗೂ ಒಳ್ಳೇದು ಮಾಡುತ್ತದೆ. ಈ ಗ್ರಹಣ ಎಲ್ಲರಿಗೂ ಒಳ್ಳೇದು ಮಾಡಲಿ, ಅನುಗ್ರಹವನ್ನ ಮಾಡಲಿ ದೇವತೆಗಳು ಅಂತ ಹೇಳ್ಕೊಂಡು ನನ್ನ ಮಾತಿಗೆ ಅಲ್ಪ ವಿರಾಮ ಹೇಳ್ತೇನೆ. ಇಷ್ಟೇ ಸಾಕು. ಶ್ರೀ ಕೃಷ್ಣಾರ್ಪಣ.